ಹಾಂ ಸಂತೋಷ್ ಬಾಗಲಕೋಟೆ ಅವರು ಹಾಗೂ ಅಮೋಘ್ ಅವರು ಹಾಗೂ ಯಶಸ್ವಿನಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಮೂವಿಯ ಚಿತ್ರವನ್ನು ಅವರು ಇವತ್ತು ರಿಲೀಸ್ ಮಾಡಿದ್ದಾರೆ. ಭಾಳ ಖುಷಿಯ ವಿಚಾರ ಹಾಗೂ ಭಾಳ ಪವಿತ್ರ ಏನಂದರೆ ಇವತ್ತು ನಮ್ಮ ಗೋಕಾಕ್ ದೇವಿ ಜಾತ್ರಾ ಇವತ್ತು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ತಾವೆಲ್ಲರೂ ನಮ್ಮ ಕುಟುಂಬ ಸಮೇತ ಬಂದು ಆಶೀರ್ವಾದ ಮಾಡಬೇಕಂತ ನಾನು ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಅವರು ಇಡೀ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ಅದಕ್ಕಾಗಿ ಎಲ್ಲ ಕರ್ನಾಟಕ ಜನತೆಗೆ ಕೂಡ ಅವ್ರಿಗೂ ಕೂಡ ಅವ್ರಿಗೆ ಆಶೀರ್ವಾದ ತಾವೆಲ್ಲರೂ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ನಮಸ್ಕಾರ. ಗೋಕಾಕ್ ಜನತೆಗೆ ತುಂಬ ಥ್ಯಾಂಕ್ ಯು ಮತ್ತು ಎಲ್ರಿಗೂ ಲಕ್ಷ್ಮೀ ಜಾತ್ರೆಯ ಶುಭಾಶಯಗಳು. ಖುಷಿ ಆಗ್ತಿದೆ. ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಲಕ್ಷ್ಮೀ ಟಾಕೀಸಲ್ಲಿ ನಡೀತಾ ಇದೆ. ಎಲ್ಲರೂ ಸಾಲ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ತುಂಬ ನವಿರಾದ ಪ್ರೇಮ ಕಥೆ. ಅಶ್ವಿನಿ ನಾಚಪ್ಪ ಈ ಸಿನಿಮಾದ ನಟ ನಾಯಕಿ. ಅಷ್ಟೇ ಹೇಳ್ತೀನಿ ನಾನು. ಅದೇ ಮೊದಲೇ ಹೇಳಿದಾಗೆ ಒಂದು ನವಿರಾದ ಪ್ರೇಮದ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ. ಇಡೀ ಫ್ಯಾಮಿಲಿ ಬಂದು ನೋಡ್ಬೋದು. ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ. ಬನ್ನಿ ನಮ್ಮ ಜೊತೆ ಸಿನಿಮಾ ಕೂತ್ ನೋಡಿ. ಹಾಗೆ ಎಲ್ರಿಗೂ ಹೇಳ್ಕೊತಾ ಬನ್ನಿ. ಮತ್ತೊಂದು ಸತಿ ಜಾತ್ರೆಯ ಶುಭಾಶಯ. ಗೋಕಾಕ್ನಾಗ ನನ್ನ ಸಿನಿಮಾ ಬರತ್ತಂದ್ರೆ ನಂಗೆ ಭಾಳ ಖುಷಿ. ಯಾಕಂದ್ರೆ ನಾನು 10-12 ವರ್ಷದಿಂದ ಹೀರೋ ಆಗಬೇಕು, ಸಿನಿಮಾ ಮಾಡಬೇಕಂತ ಕನಸು ಕಟ್ಕೊಂಡು ಬಂದವ. ನಾನು ಸಿನಿಮಾ ರೆಡಿ ಆಗೈತಿ. ಇವತ್ತು ಬಿಡುಗಡೆ ಮಾಡೇವಿ. ಜೂನ್ 30 12 ಗಂಟೆಗೆ ರಿಲೀಸ್ ಆಯಿತು. ಪ್ರಿಯಾ ಮೇಡಮ್ ಅವ್ರು ಬಂದಿದ್ರು, ಭಂಡಾರಿ ಮಹೇಶ್ವರ್ ಬಂದಿದ್ದಾರೆ. ಭಾಳ ಖುಷಿ ಆಯಿತು. ಭಾಳ ಖುಷಿ ಆಗೈತಿ ಇವತ್ತು ನನಗೆ. ಆದ್ರೆ ಒಳಗೊಂದು ಟೆನ್ಷನ್ ಐತಿ. ಜನ ಒಳಗೆ ಸಿನಿಮಾ ನೋಡತ್ತಾರೋ, ಹೊರಗೆ ಬಂದು ಏನು ಹೇಳ್ತಾರೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಭಾಳ ಐತಿ. ಹಾಗಾಗಿ ನಾವು ಭಾಳ ಚಲೋ ಸಿನಿಮಾ ಮಾಡೋದು ಭಾಳ ಖುಷಿ ಐತಿ ನಮಗೆ. ಅದನ್ನು ಜನನೂ ಹೇಳ್ತಾರಂತ ನಂಗೆ ಕಾನ್ಫಿಡೆಂಟ್ ಐತಿ. ನಮ್ಮ ಟೀಮ್ಗೂ ಒಂದು ಕಾನ್ಫಿಡೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಮೀಡಿಯಾದವರು, ಗೋಕಾಕ್ ಮೀಡಿಯಾದವರು ಆಗಲಿ ಅಥವಾ ಹಲೋ ಗೋಕಾಕಾಗಲಿ ಎಲ್ಲರೂ ಬಂದಿದ್ದೀರಿ, ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ಳೋದು. ನಮ್ಮ ಸರ್ ಹಾಂ ವೀರೇಂದ್ರ ಅಮೋಘ್ ಅಂತ 101 ಮಾತು ಸಿನಿಮಾ ಇವತ್ತು ಈ ಗೋಕಾಕ್ ಟಾಕೀಸ್ನ ನಮ್ಮ ಲಕ್ಷಿ ಟಾಕೀಸ್ಗಳಿಗೆ ರಿಲೀಸ್ ಆಗಿದೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. 10 ವರ್ಷದ ನಂತರ ನಮ್ದು ಏನಿದೆ ನಮ್ಮ ಊರಲ್ಲಿ ಗೋಕಾಕ್ ಜಾತ್ರೆ ಆಗ್ತಾ ಇದೆ. ಲಕ್ಷ್ಮೀ ದೇವ್ರ ಜಾತ್ರೆ, ಭಂಡಾರದ ಜಾತ್ರೆ. ನನಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ 10 ವರ್ಷದ ಹಿಂದ್ಗಡೆ ಆದಾಗ ನಾವು ಇಲ್ಲೊಂದು ಲಕ್ಷ್ಮೀ ದೇವ್ರದ್ದು ಒಂದು ಆಲ್ಬಮ್ ರಿಲೀಸ್ ಮಾಡಿದ್ವಿ. ಇವತ್ತು 10 ವರ್ಷ ಆದಮೇಲೆ ಮತ್ತೆ ಜಾತ್ರೆ ಆಗ್ತಾ ಇದೆ. ಅದೇ ಸಂತೋಷದಲ್ಲಿ ನಮ್ಮದೇ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಜನರನ್ನು ತುಂಬ ಖುಷಿಯಿಂದ ನೋಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಾವೊಂದು ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ನಿರ್ದೇಶನ ಮಾಡಿರೋ ಸಿನಿಮಾ ಆ್ಯಂಡ್ ಈ ಸಿನಿಮಾದಲ್ಲಿ ಇದೇ ಗೋಕಾಕ್ನವರಂತ ವೀರೇಂದ್ರ ಅಮೋಘ್ ಅಂತ ಹೇಳ್ಬಿಟ್ಟು ಆ್ಯಕ್ಟ್ ಮಾಡಿದ್ದಾರೆ. ಗೋಕಾಕ್ ಅವರನ್ನೇ ನಿರ್ಮಾಣ ಮಾಡಿರುವಂತಹ ಸಿನಿಮಾ. ನೀವೆಲ್ಲರೂ ಒಂದು ಕುಟುಂಬ ಸಮೇತ ಸಿನಿಮಾ ನೋಡಬೇಕು. ನಮ್ಮ ಹೊಸ ತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನೀವು ಫಸ್ಟು ನಾನು ಇಡೀ ಕರ್ನಾಟಕದಲ್ಲಿ ನಾವು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡತ್ತೀವಿ. ಫಸ್ಟು ಗೋಕಾಕ್ದಾಗ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ನೀವು ಬಂದು ಕುಟುಂಬ ಸಮೇತವಾಗಿ ನೀವು ಬಂದು ನಾವು ಸಿನಿಮಾ ನೋಡಬೇಕು ಅಂತ ನಾವು ತುಂಬ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ಫಸ್ಟ್ ಶೋ ನಡೀತಾ ಇದೆ. ನಾನು ಕೂತಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಫೈನಲಿ ನಾವು ನೋಡಿ ಎಲ್ಲರೂ ಬನ್ನಿ, ಪಿಕ್ಚರ್ ನೋಡಿ, ಒಳ್ಳೇದಾಗಲಿ ಅಂತ ಹಾರೈಸಿ. ನಮ್ಮ ಹುಡುಗರು, ನಾವು ಶಾಲೆ ಕಲಿಸಿರ್ತಕ್ಕಂಥ ಹುಡುಗರು, ನಮ್ಮ ಮುಂದೆ ಆಟ ಆಡಿ ಬೆಳೆದಿರ್ತಕ್ಕಂಥ ಹುಡುಗರು, ಭಾಳಷ್ಟು ಖುಷಿ ಆಗ್ತದೆ. ಒಳ್ಳೆಯ ಸಿನಿಮಾ. ಹಾಗಾಗಿ ಈ ಪಿಕ್ಚರನ್ನು ನಾನು ಪೂರ್ತಿ ಇನ್ನೂ ನೋಡಿಲ್ಲ, ಅರ್ಧ ನೋಡಿದ್ದೀನಿ. ಆದರೆ ಭಾಳಷ್ಟು ಒಳ್ಳೆಯ ನೈಜವಾಗಿರ್ತಕ್ಕಂಥ ಒಂದು ಕಥೆ ನೋಡಿದ್ದೀನಿ. 3 ದಿವಸಗಳಲ್ಲಿ ನಾನು ಪೂರ್ತಿ ನೋಡ್ತೀನಿ. ಬಟ್ ಒಂದು ಖುಷಿ ಏನಂತಂದರೆ, ನಮ್ಮ ಗೋಕಾಕ್ ಹುಡುಗರು ಎಲ್ಲ ರಂಗದಲ್ಲಿ ಕೂಡ ಭಾಳಷ್ಟು ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರು ಮಾಡ್ತಾ ಇದ್ದಾರೆ. ಈ ಪಿಕ್ಚರ್ನು ಕೂಡ ಭಾಳಷ್ಟು ಯಶಸ್ವಿಯಾಗಲಿ. ಕನ್ನಡಿಗರು ವಿಶೇಷವಾಗಿ ನಮ್ಮ ಗೋಕಾಕದ ಎಲ್ಲ ಜನರು ಈ ಸಿನಿಮಾ ನೋಡಬೇಕು, ಹುಡುಗರನ್ನ ಬೆಳೆಸಬೇಕು. ಇನ್ನೂ ಹೆಚ್ಚಿನ ಸಿನಿಮಾಗಳು, ಚಲನಚಿತ್ರಗಳು ಅವರಿಂದ ಬರಬೇಕು ಅನ್ನುವಂಥದ್ದು. ಬಾಲ್ಯದಲ್ಲಿ ಅವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹವ್ಯಾಸ ಇತ್ತು. ಆವಾಗಲೇ ನಾವು ಕಂಡಿದ್ದು ಒಂದಿಲ್ಲ ಒಂದು ದಿವಸ ಈ ರೀತಿಯಾಗಿ ಆಗ್ತದೆ ಅಂತೇಳಿ ನಮಗೇನು ಆಶ್ಚರ್ಯ ಇಲ್ಲ. ನಮ್ಮ ಒಂದು ಆಸೆ, ನಮ್ಮದೇನು ಅಭಿಪ್ರಾಯ ಇತ್ತು.
ಅದು ಈಡೇರಿದೆ ಅಂತ ಹೇಳಿ ನಾವು ಇದಕ್ಕೆ ಖುಷಿ ಪಡ್ತೀವಿ. ನಮ್ಮ ಹುಡುಗರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ. ಎಲ್ಲರೂ ಕೂಡ ಕನ್ನಡಿಗರು ಪ್ರೋತ್ಸಾಹ ನೀಡಬೇಕಂತೇಳಿ ಈ ಮೂಲಕವಾಗಿ ನಾನು ನಮಸ್ಕಾರ. ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸಿನಿಮಾ ಫುಲ್ ಭರ್ತಿಯಾಗಿದೆ ಥಿಯೇಟರು. ಎಲ್ಲ ಸೀನ್ಗೂ ವಿಸಿಲು, ಸಿಳ್ಳೆ, ನಗು ಎಲ್ಲನೂ ಶುರುವಾಗಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಇನ್ನೂ ಹೆಚ್ಚಾಗಿ ಬಂದು ಗೋಕಾಕ್ ಜನತೆ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ ಮೂವಿ, ರೆಸ್ಪಾನ್ಸ್ ಇದೆ. ಈಗ ಹೊರಗೆ ಬಂದಾಗ ಕೇಳಿಕೊಂಡು ಮತ್ತೆ ಬನ್ನಿ. ತುಂಬ ಚೆನ್ನಾಗಿ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ದಾರೆ. ಹೀರೋ ಡೈಲಾಗಿಗೆ, ಎಂಟ್ರಿಗೆ ಎಲ್ಲ ಪ್ರತಿಯೊಂದು ಸೀನ್ಗೂ ರಿಯಾಕ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ದಯವಿಟ್ಟು 101 ಮಾತು ಗೆಲ್ಲಿಸ್ಕೊಡಿ. ಒಂದು ಸೊನ್ನೆ ಒಂದು ಮಾತು ಸಿನಿಮಾದ DOP ಅದ್ಭುತವಾದ ಜಾಗಗಳಲ್ಲಿ ಅದ್ಭುತವಾಗಿ ಶೂಟ್ ಮಾಡಿದ್ದೀವಿ. ಇಲ್ಲಿ ಕಷ್ಟಪಟ್ಟು ಎಲ್ಲ ಈ ಕಡೆ ಉತ್ತರ ಕರ್ನಾಟಕ ಕಡೆನೇ ಜಾಸ್ತಿ ಶೂಟ್ ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ.